ಮಗ ಬೆಂಗ್ಳೂರ್ಗೆ ಯಾಕಲ ಕರ್ಕೊಂಬಂದೆ? ಅದು ಬೇರೆ ಇಲ್ಲಿ ರೋಡಾಗ ಅವಾಗಿಂದ ಅರ್ಧ ಗಂಟೆಯಿಂದ ಕಾಯಿಸ್ಕೊಂಡು ನಿಂತಿದ್ಯಾ. ಏನ್ಲ ನಿಂದು? ಸುಮ್ಮನೆ ತಲೆಗಿಲೆ ಕೆಟ್ಟಾಯ್ತಾ ಏನು? ಈ ಬೆಂಗ್ಳೂರ್ಗೆ ಯಾಕಲ ಕರ್ಕೊಂಬಂದೆ ನೀನು? ನಮ್ಮಮ್ಮ ಹಂಗೇನೆ ನಮ್ಮ ಮಾಮ ಕಳೆದೋಗಿರೋ ಆಸ್ತಿನ ವಾಪಸ್ ಪಡ್ಕೊಳಕ್ಕೆ ಅಂತನೇ ನಾನು ಇನ್ನೂ ಬೆಂಗ್ಳೂರಿಗೆ ಕರ್ಕೊಂಡು ಬಂದಿದ್ದು. ಲವ್, ಅದಕ್ಕೂ ನಾವು ಬೆಂಗ್ಳೂರಿಗೆ ಬರೋದಕ್ಕೂ ಏನೆಲ್ಲ ಸಂಬಂಧ? ಸರಿ, ಹೋದ್ರೆ ಆಫೀಸ್ ಹತ್ರ ಹೋಗ್ಬೇಕು, ಇಲ್ಲ ನಿಮ್ಮ ಮನೆ ಹತ್ರ ಹೋಗ್ಬೇಕು. ಅದು ಬಿಟ್ಬಿಟ್ಟು ಇದು ಯಾಕಲ ಬಂದ್ಬಿಟ್ಟು ಇಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ಯಲ್ಲ? ಇದು ಏನ್ಲ ನಿಂದು ಗೋಳು? ನನಗಂತೂ ಬೇಜಾರು ಹೋಗ್ಬಿಟ್ಟೈತೆ ಕಡ್ಲ, ಬಿಸಿಲಾಗಿ ನಿಂತ್ಕೊಂಡು. ನೋಡ್ಲ ಮಗ, ನಾನು ನಿನಗೆ ಪಾರ್ಟಿ ಕೊಡಿಸ್ತೀನಿ ಸಂಜೆ, ಸರಿನಾ? ಈಗ ನಾನು ಹೇಳಿದ ಕೆಲಸ ಮಾಡಿಬಿಟ್ರೆ ನಿಂಗೆ ಸಂಜೆ ನಾನು ಪಾರ್ಟಿ ಗ್ಯಾರಂಟಿ ಕೊಡಿಸ್ತೀನಿ. ನೀನು ಪಾರ್ಟಿ ಕೊಡಿಸ್ತೀನಿ ಅಂದರೆ ಸಾಯಕ್ಕೂ ರೆಡಿ ಮಗ. ನಾನಂತಂದ್ರೆ ಅದು ಏನು ಕೆಲಸ ಮಾಡ್ಬೇಕು ಕೇಳ? ನೋಡ್ಲಾ, ಇವಾಗ ಆ ಕಡೆಯಿಂದ ಒಂದು ಸ್ಕೂಟಿ ಬರ್ತದೆ ಕಣ್ಲ, ಇಲ್ಲ ಈ ಕಡೆಯಿಂದನೇ ಬರ್ತದೆ ಸ್ಕೂಟಿ. ಬಂದ ತಕ್ಷಣ ನೀನೇನು ಮಾಡಬೇಕು ಅಂದರೆ ಪಟ್ ಅಂತ ಹೇಳ್ಬಿಟ್ಟು ಅಡ್ಡ ಹೋಗ್ಬಿಡ್ಬೇಕು. ಏಯ್, ಈಗ ತಾನೇ ಪಿರಣ ಕೊಡ್ತೀನಿ ಅಂತ ಅಂದಿದ ತಕ್ಷಣ ಏನಿಯಾ ಕೊಡು ಪಿರಣ ಅಂತ ಕೇಳ್ತಾ ಇದೆಯಾ ಇಂಡೈರೆಕ್ಟಾಗೆ? ಹೋಗ್ಲಾ, ನೀನು ಬೇಡ, ನೀನು ಪಾರ್ಟಿನಿಂದ ಬೇಡ. ಬೇಕಾದ್ರೆ ನಾನೇ ಏನಿಯಾ ನಮ್ಮ ಅಪ್ಪನ ಹತ್ರ ಇಸ್ಕೊಂಡು ಕುಡಿತೀನಿ, ಮಜಾ ಮಾಡ್ತೀನಿ. ನಾನು ಮಾತ್ರ ನಿನ್ನ ಜೊತೆ ಬರೋಕ್ಕಿಲ್ಲ ಕಣಪ್ಪ, ನಾನು ಹೋಯ್ತೀನಿ. ಲೋ ಮಗ, ಪ್ಲೀಸ್ ಕಣ್ಲಾ, ಫ್ರೆಂಡ್ ಅಲ್ವೇನ್ಲ ನೀನು? ಪ್ಲೀಸ್ ಕಣ್ಲಾ. ಅಲ್ಲ ಕಣ್ಮಗ, ಗಾಡಿಯಿಂದ ಅಕಸ್ಮಾತ್ ಏನೋ ನಾನು ಬಿದ್ದುಬಿಟ್ರೆ ಅದು ಹೆಂಗ್ಲ ಬೀಳ್ತೀಯಾ? ಬೀಳಕ್ಕಿಲ್ಲ ಕಣ್ಮಗ, ಪ್ಲೀಸ್ ಕಣೋ, ಪ್ಲೀಸ್. ಸರಿ, ಏನೋ ಫ್ರೆಂಡು ಅಂತ ಒಪ್ಕೊಂತ ಇವ್ನಿ, ಅಡ್ಡಕ್ಕೆ ಹೋಯ್ತೀನಿ. ಅವಳು ಗುದ್ಲಿಲ್ಲ ಅಂದರೆ ಸಾಕು. ಸರಿ, ಯಾರು ಬರ್ತಾರೆ? ಯಾಕೆ ಯಾರೋ ಹುಡುಗಿ ಅಂದಲ್ವಾ? ಏನಕ್ಕೆ ನಾವು ಅಡ್ಡ ಹಾಕಬೇಕು? ಅದೆಲ್ಲ ನಾನು ಆಮೇಲಿಂದ ಹೇಳ್ತೀನಿ ಕಣೋ. ನಿನಗೊಂದು ಗಾದೆ ಗೊತ್ತಾ? ಒಂದು ನೀತಿ ಅಂತಲೇ ಅನ್ಕ, ಮುಳ್ಳಿಂದನೇ ತೆಗಿಬೇಕು. ಮೋಸದಿಂದನೇ ಸರಿ ಮಾಡಬೇಕು. ಅದಕ್ಕೆ ಈಗ ನಮ್ಮ ಮಾವನ ಆಸ್ತಿ, ನಮ್ಮ ಅಮ್ಮನ ಆಸ್ತಿ ಎಲ್ಲ ಮೋಸದಿಂದನೇ ಕಂಡವ್ರ ಕೈ ಸೇರೈತೆ. ಇವಾಗ ನಾವು ಅದೇ ಮೋಸದಿಂದ ಕಿತ್ಕೋಬೇಕು. ಅದಕ್ಕೆ ಈ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರೋದು. ಇಷ್ಟು ದಿನ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೆ ಅನ್ಕೊಂಡೆ? ಅವ್ರ ಬಗ್ಗೆ, ಅವ್ರ ಹಿಸ್ಟ್ರಿ ಎಲ್ಲನೂ ತಿಳ್ಕೊಂಡು ಕೂತಿದ್ದೆ ಗೊತ್ತಾ ಮನೆಗೇನೆ. ಈಗೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನು ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಹೇಳ್ದಷ್ಟು ಮಾಡು ಕಣ್ಮಗ. ಸರಿ ಕಣ, ನಿಮ್ಗೆ ಒಳ್ಳೇದಾಯ್ತದೆ ಅಂದರೆ ಪ್ರಾಣನೂ ಕೊಡ್ತೀನಿ ಬಿಡು. ಅದಕ್ಕೆ ಕಣ, ನೀನು ನನ್ನ ಬೆಸ್ಟ್ ಫ್ರೆಂಡು. ಅಯ್ಯೋ, ಸೈಡ್ ಅಬ್ಬಾ, ಅಯ್ಯೋ ರಾಮ, ಓ ಶಿಟ್, ನಾನ್ಸೆನ್ಸ್ ಫೆಲೋ. ಅಬ್ಬಾ, ಯಾರೋ ಗುಬಾಲ್ಡು ಅಡ್ಡ ಬಂದಿದ್ದು ನನ್ನ ಗಾಡಿಗೆ. ಗುಬಾಲ್ಡ್, ಅಯ್ಯೋ ದೇವ್ರೆ. ಡ್ಯಾಡಿ ಯಾವಾಗೂ ಹೇಳೋರು, ಬೇಡ ಮಗಳೇ ಸ್ಕೂಟಿ ಒಳ್ಳೇದಲ್ಲ ಅಂತ. ಅಪ್ಪ, ಆದರೂ ನಾನು ಸ್ಕೂಟಿನಾಗೆ ದಿನಾ ಬರ್ತಾ ಇದ್ದೆ. ಹಾಳು ಮಾಡಿಬಿಟ್ಟಲ್ಲೋ ನೀನು. ಅಬ್ಬಾ, ಹೋ ಗಾಡ್. ಅಯ್ಯೋ ಮೇಡಮ್, ಆಕ್ಸಿಡೆಂಟ್ ಆಗ್ಬಿಡ್ತಾ ನಿಮಗೆ? ಅಯ್ಯೋ ಮೇಡಮ್, ಇರಿ, ನಾನು ಹೆಲ್ಪ್ ಮಾಡ್ತೀನಿ ರೀ. ಮೊದಲು ಈ ಗಾಡಿನ ಎತ್ತಬೇಕು. ಪ್ಲೀಸ್ ಹೆಲ್ಪ್. ಅಪ್ಪ, ಸದ್ಯ ನನಗೇನೂ ಆಗಲಿಲ್ವಲ್ಲ, ದೇವರೇ ಕಾಪಾಡ್ದಲ್ಲ. ಓ ಮೇಡಮ್, ಗಾಡಿಗೇನೂ ಆಗಿಲ್ಲ, ನೀವೇನು ಚಿಂತೆ ಮಾಡಬೇಡಿ. ಇರಿ, ನಿಮ್ಮ ನಿಧಾನಕ್ಕೆ ಎತ್ತೀನಿ. ನಿಧಾನ ಕೈ ಕೊಡಿ. ಲೋ ಇಡಿಯಟ್, ನೀನು ಕಣ್ ಕಾಣಲ್ವೇನೋ? ಇಡಿಯಟ್, ನನ್ನ ಕಾಲೆಲ್ಲ ಸೊಟ್ಟಂಪಟ್ಟ ಹೋಗ್ಬಿಡ್ತಲ್ಲೋ. ಇಡಿಯಟ್ ನನ್ನ ಮಗನೇ, ಏನೋ ಬಂದಿರೋದು ನಿನಗೆ? ನನ್ನ ಗಾಡಿನೇ ಬೇಕಾಗಿತ್ತ ಸಾಯಕ್ಕೆ? ಅಯ್ಯೋ ಮೇಡಮ್ ಕ್ಷಮಿಸಿ ಮೇಡಮ್, ಕ್ಷಮಿಸಿ. ಪಾಪ ಅವನಿಗೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು. ಅವನೊಂಥರ ತಲೆ ಕೆಟ್ಟದಂಗೆ ಹೋಗ್ಬಿಟ್ಟಿತ್ತು. ಅದಕ್ಕೆ ಅವ್ನು ಹೆಂಗೆಂಗೋ ಆಡ್ತಾವನೆ ಮೇಡಮ್. ನೀವೇನು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಬನ್ನಿ, ಬೇಕಾದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಪಾಪ ಕೈಯೆಲ್ಲ ನೋಡಿ ನಿಮಗೆ ಪಾಪ ಯಾವ ಥರ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಮೇಡಮ್. ಅಯ್ಯೋ ಪಾಪ, ನಿಮ್ಮ ನೋಡಿ ಅಯ್ಯೋ ಅನ್ಸುತ್ತೆ ಮೇಡಮ್. ನಿಮ್ಮನ್ನು ಎಲ್ಲ ನೋಡ್ದಂಗೆ ಐತಲ್ಲ. ನನ್ನೆಲ್ರಿ ನೋಡ್ತೀರಾ? ಸೊಂಟ ಕೈ ಕಾಲು ಮುರಿದಾಕ್ಬಿಟ್ಟು ರೋಡಾಗಿ ನೋಡ್ತೀರಾ ಅಷ್ಟೇ. ನನ್ನ ಬೇರೆ ಏನೆಲ್ಲಿ ನೋಡೋಕೆ ಸಾಧ್ಯ? ಇವಾಗ ನನ್ನ ಕೈ ಕಾಲು ಸೊಂಟ ಎಲ್ಲ ಮುರಿದ್ಬಿಟ್ಟು ನಡೆಯೋಕ್ಕಾಗದಂಗೆ ಮಾಡ್ಬಿಟ್ಟಿದ್ರಲ್ಲ. ಇಂಥ ಪರಿಸ್ಥಿತಿನಾಗ ನಾನು ಹೆಂಗೆ ಹೀರೋಯಿನ್ ಆಗೋದು? ಅಯ್ಯೋ ಮೇಡಮ್, ಈಗ ನೆನಪಾಯ್ತು. ನೀವು ಅದೇ ಮೇಡಮ್, ಇದ್ರಾಗ ಆ್ಯಕ್ಟ್ ಮಾಡಿದ್ದೀರಲ್ಲ, ನೀವು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀರ ಅನ್ಸುತ್ತೆ ಅಲ್ವಾ? ನೀವು ಏನು ಫಿಲಮಾಗ? ಹಾಂ ಮೇಡಮ್, ನೀವು ಅಮೂಲ್ಯ ತಾನೇ? ಫಿಲಮ್ ಆಕ್ಟ್ರೆಸ್ ಅಮೂಲ್ಯ ತಾನೇ ನೀವು? ಹೋ, ನೋ, ಅಮೂಲ್ಯ ಅಲ್ಲ ಮೇಡಮ್. ಸುಳ್ಳು ಹೇಳ್ಬಿಡಿ ಮೇಡಮ್, ನೋಡಕ್ ಸೇಮ್ ಟು ಸೇಮ್ ಅಮೂಲ್ಯ ಮೇಡಮ್ ಇದ್ದಂಗೆ ಇದ್ದೀರಾ. ನೀವು ಅಮೂಲ್ಯನೇ ಅಲ್ವಾ ಮೇಡಮ್? ಏನು, ನಾನು ಫಿಲಮ್ ಆಕ್ಟ್ರೆಸ್ ಅಮೂಲ್ಯ ಇದ್ದಂಗಿದ್ದೀನಾ? ಹಾಂ ಮೇಡಮ್, ಇನ್ನೇನು ಅವ್ರ ಥರನೇ ಇದ್ದೀರಾ ಸೇಮ್ ಮೇಡಮ್. ಫಿಲಮಲ್ಲಿ ನೋಡಿದ್ದೀನಿ ಅನ್ಸುತ್ತೆ ನಿಮ್ಮನ್ನ, ಅದಕ್ಕೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಮೇಡಮ್. ಆದರೆ ಫಿಲಮಲ್ಲಿ ನೋಡಿದ್ದೀನಿ ಅಂತ ಅನ್ಕೊಂಡಿರಲಿಲ್ಲ ಮೇಡಮ್. ಏನು ಮೇಡಮ್, ನೀವು ರೋಡಲ್ಲಿ ಸಿಕ್ಬಿಡ್ರಲ್ಲ ನಮಗೆ. ಹಾಂ, ಅಯ್ಯೋ, ನೀವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನಾನು ಅಮೂಲ್ಯ ಅಲ್ಲ, ನನ್ನ ಹೆಸರೇನು ಅಮೂಲ್ಯ ಅಲ್ಲ, ನಾನು ಫಿಲಮ್ ಆಕ್ಟ್ರೆಸ್ ಅಮೂಲ್ಯ ಅಲ್ಲ. ಅದು ನೀವು ನಾನು ಅಮೂಲ್ಯ ಥರ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ನೋಡಿ ನನಗೆ ಒಂಥರ ಶಾಕ್ ಆಗ್ತಾಯಿದೆ ಮೇಡಮ್. ಥೇಟ್ ಅಮೂಲ್ಯನೇ ಮೇಡಮ್ ನೀವು, ಥೇಟ್ ಮೇಡಮ್ ನೀವಂತೂ. ಮೇಡಮ್, ಯಾಕೆ ಮೇಡಮ್ ನೀವು ಫಿಲಮಲ್ಲಿ ಟ್ರೈ ಮಾಡಬಾರ್ದು ಹೇಳಿ? ಅಯ್ಯೋ, ನಾನು ಫಿಲಮಲ್ಲೇ ಟ್ರೈ ಮಾಡ್ತಿರೋದು. ಈಗ ತಾನೇ ಜಿಮ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ, ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಎಲ್ಲನೂ ಮಾಡ್ತಾ ಇದ್ದೀನಿ. ಫಿಲಮ್ಗೆ ಜಾಯ್ನ್ ಆಗಬೇಕು ಅಂತ ತುಂಬ ಇಷ್ಟ. ಆದರೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಆ ಫಿಲಮ್ ಕಳಿಸೋದು ಅಂದ್ರೆ ಆಗಲ್ಲ. ನಮ್ಮದೇ ಐತಲ್ಲ ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿಂತಾವ್ರೆ. ನೀವು ನಾನು ಇವಾಗ ಅಮೂಲ್ಯಂಗೆ ಹೋಲಿಸ್ಬಿಟ್ಟಿದ್ದಕ್ಕೆ ಅಯ್ಯೋ, ನಾನಂತೂ ಹೀರೋಯಿನ್ ಆದಷ್ಟೇ ಖುಷಿ ಆಗ್ತಾ ಐತೆ. ನನ್ನ ಖುಷಿಗೆ ಪಾರನೇ ಇಲ್ಲ.
ಮೇಡಮ್ ನಮ್ಮ ಖುಷಿಗೂ ಪಾರನೇ ಇಲ್ಲ ಮೇಡಮ್. ಮೇಡಮ್ ಪಕ್ಕ ನನಗೆ ತುಂಬ ಜನ ಡೈರೆಕ್ಟರ್ಸ್ ಎಲ್ಲ ಗೊತ್ತು ಮೇಡಮ್. ಅವ್ರನ್ನ ನಿಜ ಅವ್ರಿಗೆ ನಿಮ್ಮ ಫೋಟೋ ನಾನು ಕಳಿಸ್ತೀನಿ ಮೇಡಮ್. ಮೇಡಮ್ ಪಾಪ ನೀವು ಆಕ್ಸಿಡೆಂಟ್ ಆಗ್ಬಿಟ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಬನ್ನಿ ಮೇಡಮ್, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನನ್ನ ಗಾಡಿ ನನ್ನ ಫ್ರೆಂಡ್ ಇದೇನಲ್ಲ ಇವನೇ ತಗೊಂಡೋಗ್ಬಿಟ್ಟು ಗ್ಯಾರೇಜ್ ಬಿಟ್ಟು ಬರ್ತಾನೆ. ನೀವೇನು ತಲೆ ಕೆಡಿಸ್ಕೊಬೇಡಿ ಗಾಡಿ ಬಗ್ಗೆ. ಬನ್ನಿ. ಆಹಾ ನಾನು ಬಿಡ್ತೀನಿ ಮೇಡಮ್ ತಪ್ಪಾಯ್ತು. ನಾನು ಸ್ವಲ್ಪ ಏನೋ ಟೆನ್ಷನ್ ಆಗಿದ್ದೆ, ಅದಕ್ಕೆ ಸತ್ತೋಗ್ಬಿಡೋಣ ಅಂತ ಬಂದೆ. ಅಯ್ಯೋ ಯಾರು ಹೇಳಿದ್ರು ಸ್ಕೂಟಿ ಗಡ್ಡ ಬಂದ್ಬಿಟ್ರೆ ಸತ್ತೋಗ್ತೀರಾ ಅಂತ ಹೇಳ್ಬಿಟ್ಟು. ಇದೇ ರೋಡಾಗೇನೆ ದೊಡ್ಡ ಲಾರಿಗಳು ಬರ್ತಾ ಇರ್ತವೆ. ಆ ಲಾರಿಗಳು ಕೆಳಗಡೆ ಹೋಗ್ಬಿಟ್ಟು ಮನಿಕೋಬಿಡಿ, ಅವಾಗ ಈಸಿಯಾಗಿ ಸತ್ತೋಗ್ಬೋದು ನೀವು. ತಲೆನಾಗೆ ಸ್ವಲ್ಪನೂ ಬುದ್ಧಿ ಇಲ್ಲಪ್ಪ. ಲೋ ಮಗ, ಗಾಡಿನ ತಗೊಂಡೋಗ್ಬಿಟ್ಟು ಇಲ್ಲಿ ಅದು ಅಕ್ಕಪಕ್ಕ ಗ್ಯಾರೇಜಿಗೆ ಬಿಟ್ಬಿಟ್ಟು ಬಾ, ಉಳಿದಿದ್ದು ನಾನು ನೋಡ್ಕೊಂತೀನಿ. ಲೋ ಮಗ, ಏನ್ಲಾ ದೊಡ್ಡ ಲೂಸ್ ಇದ್ದಂಗೆ ಅವಳಲ್ಲ ಇವಳು ಹತ್ರ ಹೆಂಗ್ಲಾ ನೀನು? ಥೂ ಯಾರಲ್ಲ ಇವಳು, ನೋಡಿದ್ರೆ ಮೈಯೆಲ್ಲ ಹುರಿದೋಗ್ತೈತೆ. ಏನ್ಲ ಇವಳು? ಅಲ್ಲ ಕಣ್ಲ, ನನ್ನೇನಿಯ ಲಾರಿ ಕೆಳಗಡೆ ಬಿದ್ಬಿಟ್ಟು ಸಾಯಿ ಅಂತ ಹೇಳ್ತಾವಳಲ್ಲ, ಇವಳೊಬ್ಳು ಮನುಷ್ಯಲ್ಲ. ಮನುಷ್ಯಲ್ಲ ದೆಯ್ಯ, ನಮಗೇನೋ ಬೇಕು, ನಾನು ಕೆಲಸ ಆಗಬೇಕಲ್ವೇನೋ. ಪ್ಲೀಸ್ ಕಣೋ, ನಾನು ಕುಚಿಗೂ ಗೆಳೆಯಲ್ವ ನೀನು? ನಿನಗೋಸ್ಕರ ಎಷ್ಟೊಂದು ಹುಡುಗಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ ನಾನು. ನನಗೆ ಇದೊಂದೇ ಒಂದು ಹುಡುಗಿ ಕಣೋ, ನಿನಗೂ ಗೊತ್ತು. ಹುಡುಗಿಯರನ್ನ ಕಣ್ಣೆತ್ತು ನೋಡೋಲ್ಲ ನಾನು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ನಮ್ಮ ಮಾವಂಗೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀನಿ ಕಣೋ. ಇವಳು ಯಾರು ಅಂತ ಅನ್ಕೊಂಡಿದ್ಯೋ ಇವಳು? ನಮ್ಮ ಅತ್ತೆ ನಮ್ಮ ಮಾವಂಗೆ ನಮ್ಮ ಅಪ್ಪ ಅಮ್ಮಂಗೆ ಎಲ್ರಿಗೂ ಮೋಸ ಮಾಡಿ ಆಸ್ತಿ ಹೊಡೆದ್ನಲ್ಲ, ಕಿತ್ತೋದ್ ನನ್ನ ಮಗ. ಅವರು ಏಕೈಕ ಪುತ್ರಿ ಇವಳೇನೇನೆ ಅಪ್ಪನ ಮಗಳು. ಕಂಡ ಆಸ್ತಿನ ತಿನ್ಕೊಂಡು ಬೆಳೆದ್ರೆ ಇನ್ನೇನು ಬೆಳೀತಾರೆ ಹುಡುಗರು? ಹಿಂಗೆ ಬೆಳೆಯೋದು. ಅದೆಲ್ಲ ನಮ್ಗೆ ಯಾಕೆ ಬೇಕು? ನಮ್ಮ ಆಸ್ತಿ ನಾವು ತಗೋಬೇಕು. ನೀನೇನು ಯೋಚನೆ ಮಾಡಬೇಡ. ಗಾಡಿ ತಗೊಂಡು ಹೋಗ್ಬಿಟ್ಟು ಫೋನ್ ಮಾಡು, ಲೊಕೇಶನ್ ಕಳಿಸ್ತೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀನಿ, ಲೊಕೇಶನ್ ಕಳಿಸ್ತೀನಿ. ಡೈರೆಕ್ಟ್ ಲೊಕೇಶನ್ ಹತ್ರ ಬಾ, ಸರಿನಾ? ಸರಿ ಕಣ್ಮಗ, ಆಲ್ ದ ಬೆಸ್ಟು. ಆದರೆ ಕೋಟ್ಯಾಧೀಶ್ವರ ಆದ್ಮೇಲೆ ನನ್ನ ಮಾತ್ರ ಮರಿಬೇಡ ಕಣ ನೀನು. ಬಾಯಿ ಮುಚ್ಕೊಂಡು ಹೋಗ್ಲಾ? ಏನಂತಿದ್ದಾರೆ ಅವರು? ಏನಿಲ್ಲ, ಯಾವ ಮೆಕ್ಯಾನಿಕ್ ಚೆನ್ನಾಗಿರ್ತಾರೆ, ಎಲ್ಲಿ ಗಾಡಿನ ತಗೊಂಡೋಗಿ ಬಿಡಬೇಕು, ಮೊದಲು ಪಾಪ ಮೇಡಮ್ನ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಹೌದಾ? ಸರಿ ಇಲ್ಲೇ ಪಕ್ಕದಲ್ಲೇನೆ ಹಾಸ್ಪಿಟಲ್ ಇದೆ. ಕ್ಯಾಬ್ ಬುಕ್ ಮಾಡೋಣ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ. ನನ್ನ ಕೈ ಕಾಲೆಲ್ಲ ತರ್ಚ್ಕೊಂಡು ಬಿಟ್ಟಿದೆ ಅಲ್ವಾ, ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೋಬೇಕು. ಇಲ್ಲಾಂದ್ರೆ ಸ್ಕಿನ್ ಎಲ್ಲ ಒಂಥರ ಕಾಲೇ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮತ್ತೆ ಮೊದಲು ಥರ ಆಗಬೇಕು ಅಂದರೆ ಆಮೇಲೆ ಹೀರೋಯಿನ್ ಆಗ್ಬೇಕು ಮೊದಲೇನೆ. ಮತ್ತೆ ನನ್ನ ಫೇಸ್ ಅದು ಇದೆಲ್ಲ ಡ್ಯಾಮೇಜ್ ಹೋಗ್ಬಿಟ್ರೆ ತುಂಬ ಕಷ್ಟ ಹೋಗ್ಬಿಡುತ್ತೆ ಅಲ್ವಾ? ಹಾಂ ಮೇಡಮ್, ಅದಕ್ಕೆ ನಾನು ಹೇಳಿದ್ದು ಬನ್ನಿ ಮೇಡಮ್ ಅಂತ. ಬನ್ನಿ ಮೇಡಮ್. ಅಯ್ಯೋ ಯು ಆರ್ ಸೋ ಸ್ವೀಟ್. ಅಯ್ಯೋ ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ಅದೇನೋ ಗೊತ್ತಿಲ್ಲ, ನಿಮ್ಮಷ್ಟು ಹೊಗಳೋರು ಯಾರು ಇಲ್ಲ ಅನ್ಸುತ್ತೆ. ನೀವು ನಾನು ತುಂಬಾನೇ ಹೊಗಳ್ತೀರಾ, ಆದರೂ ಪರವಾಗಿಲ್ಲ, ಭಾಳ ಒಳ್ಳೆಯವರು. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ನೋಡಿ, ನನ್ನ ಸ್ಕೂಟಿನ ತಗೊಂಡೋಗ್ಬಿಟ್ಟು ಮೆಕ್ಯಾನಿಕ್ ಶಾಪ್ ಹತ್ರ ಬಿಟ್ಬಿಟ್ಟು ಆಮೇಲೆ ಬನ್ನಿ. ನಾನು ನಮ್ಮ ಡ್ಯಾಡಿಗೆ ಫೋನ್ ಮಾಡ್ತೀನಿ. ನಮ್ಮ ಕೆಲಸದವ್ರು ಬಂದ್ಬಿಟ್ಟು ನನ್ನ ಗಾಡಿ ತಗೊಂಡೋಗ್ತಾರೆ. ಆಯ್ತು ಮೇಡಮ್, ಆಯಿತು. ಮೇಡಮ್, ಈಗ ನೋವೆಲ್ಲ ಕಡಿಮೆ ಆಗಿದೆ ತಾನೇ? ಹಾಂ, ನೀವು ನನ್ನ ಜೊತೆ ಇರೋದಕ್ಕೆ ನೋವೇ ಕಾಣಿಸ್ತಿಲ್ಲ, ನೋವೆಲ್ಲ ಕಡಿಮೆ ಆಗಿದೆ. ಇನ್ನೊಂದ್ಸಲ ಹೇಳಿ, ಆಗಲೇ ಹೇಳಿದ್ರಲ್ಲ. ಏನು ಹೇಳಿ? ಅದೇ ನಾನು ಹೀರೋಯಿನ್ನು. ಹಾಂ ಮೇಡಮ್, ನೀವು ಸೇಮ್ ಅಮೂಲ್ಯ ಇದ್ದಂಗೆ ಇದ್ದೀರಾ ಮೇಡಮ್. ನೀವಂತೂ ಸೇಮ್ ಹೀರೋಯಿನ್ನೇ ಮೇಡಮ್. ತುಂಬ ಥ್ಯಾಂಕ್ಸ್. ಡ್ಯಾಡಿ ಬರಲಿ, ಡ್ಯಾಡಿ ಮುಂದೆನೂ ಹೇಳ್ಬಿಡಿ ನೀವು. ನಾನು ಯಾವಾಗೂ ಬೈತಾ ಇರ್ತಾರೆ, ಬಿಸ್ನೆಸ್ ನೋಡ್ಕೊ. ಆ ಬಿಸ್ನೆಸ್ ಯಾರು ಬೇಕು ಅಲ್ವಾ? ನಂಗೆ ಬಿಸ್ನೆಸ್ ಏನೂ ಬೇಡ. ನಿಮ್ಮ ಹೆಸರೇನು? ಶಿವು ಅಂತ. ಹೌದಾ? ನನ್ನ ಹೆಸರು ಪಾರು ಅಂತ. ನನಗೇನು ಓಲ್ಡ್ ಹೆಸರೇ ಆಯಿತು, ಪಾರು ಅಂತ ಹೇಳ್ಬಿಟ್ಟು. ಆದರೆ ಅಜ್ಜಿ ಹೆಸರಂತೆ, ಇರಲಿ ಅಂತ ಹೇಳ್ಬಿಟ್ಟು ಪಾರು ಅಂತ ಇಟ್ಕೊಂಡಿರೋದು. ಪಾರುಲ್ ಅಂತ ಹೆಸರು ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ದಿನ ಬಿಟ್ಕೊಂಡು ಹೀರೋಯಿನ್ ಆದಮೇಲೆ ಪಾರುಲ್ ಅಂತ ಮಾಡ್ಕೊತೀನಿ. ಚೆನ್ನಾಗಿರುತ್ತಲ್ವಾ? ಅಯ್ಯೋ ಮೇಡಮ್, ಹಳೆ ಹೆಸರುಗಳೇನೇ ಚೆನ್ನಾಗಿರ್ತವೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಪಾರುನೇ ತುಂಬ ಚೆನ್ನಾಗಿದೆ ಬಿಡಿ. ಹಾಂ, ತುಂಬ ಚೆನ್ನಾಗಿದೆ. ಮತ್ತೆ ಈಗೆಲ್ಲ ಇಂಜೆಕ್ಷನ್ ಕೊಟ್ಟಿರೋದಕ್ಕೆ ನೋವೇನೂ ಆಗ್ತಿಲ್ಲ. ಅದು ಸರಿ, ನೀವು ಮತ್ತೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿರೋದು? ಇಲ್ಲ, ನಾನು ಬೆಂಗಳೂರಿಲ್ಲ, ನಾವು ಹಳ್ಳಿಯಲ್ಲಿರೋದು. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಅಯ್ಯೋ ನೋಡಿ, ಬೆಂಗಳೂರಲ್ಲಿ ಇದ್ದಿದ್ರೆ ನಾವು ನೀವು ಮೀಟ್ ಮಾಡ್ಬೋದಿತ್ತ ಅವಾಗವಾಗ ಅಲ್ವಾ? ನಿಮಗೆ ಡೈರೆಕ್ಟರ್ ಎಲ್ಲ ತುಂಬ ಪರಿಚಯ ಅಂತ ಹೇಳಿದ್ರಲ್ಲ. ಹಾಂ, ಮೀಟ್ ಮಾಡ್ಬೋದಿತ್ತು. ಬೆಂಗಳೂರಿಗೆ ಬಂದ್ಬಿಟ್ಟು ಏನು ಮಾಡೋಣ? ನನಗೂ ಏನೂ ಕೆಲಸ ಇಲ್ಲ. ಹಳ್ಳಿನೇ ನಂಗೆ ತುಂಬ ಇಷ್ಟ. ಯಾವಾಗ ಮೀಟ್ ಮಾಡಬೇಕು ಅಂದರೆ ಹಳ್ಳಿಗೆ ಬನ್ನಿ, ನೋ ಪ್ರಾಬ್ಲಮ್. ಓಕೆ, ನಿಮ್ಮ ಫೋನ್ ನಂಬರ್ ಹಾಗೇನೆ ನಿಮ್ಮ ಊರ ಹೆಸರು ಎಲ್ಲನೂ ಅಡ್ರೆಸ್ ಎಲ್ಲ ಬರ್ಕೊಟ್ಟೋಗಿ. ಖಂಡಿತ ಬರ್ತೀನಿ. ಇನ್ಮೇಲೆ ನಾನು ನೀನು ಟಚ್ಚಲ್ಲಿರೋಣ, ಓಕೆನಾ? ಓಕೆ ಅಮೂಲ್ಯ ಅವರೇ. ಒಂಥರ ಆಗುತ್ತೆ ನನಗಂತೂ. ನಾನು ಅಮೂಲ್ಯ ಅಂತ ಹೇಳ್ತೀರಲ್ಲ. ಅಯ್ಯೋ ನೋಡಿ, ಸಾರಿ ಪಾರು ಅವರೇ, ನಿಮ್ಮ ಮುಖ ನೋಡಿದ್ರೆ ಅಮೂಲ್ಯ ಅಂತ ಅನ್ಬೇಕು ಅಂತಾನೆ ಅನ್ಸುತ್ತೆ. ಪರವಾಗಿಲ್ಲ, ಹಾಗೆ ಕರೀರಿ. ಅದು ಸರಿ, ನೀವ್ಯಾಕೆ ಯಾವಾಗ ಸ್ಕೂಟಿಯಲ್ಲಿ ಓಡಾಡ್ತಿರಲ್ಲ, ಕಾರಲ್ಲಿ ಯಾಕೆ ಓಡಾಡಲ್ಲ? ಯಾರಾದರೂ ಫಿಲಮ್ ಡೈರೆಕ್ಟರು ಇಲ್ಲ ಪ್ರೊಡ್ಯೂಸರು ಯಾರಾದರೂ ನನ್ನನ್ನು ಸ್ಕೂಟಿನ ಹೋಗ್ಬೇಕಾದ್ರೆ ನೋಡ್ತಾರೆ. ಆದರೆ ಕಾರಲ್ಲಿದ್ದರೆ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿರ್ತೀವಲ್ಲ, ಯಾರು ನೋಡ್ತಾರೆ? ಅದಕ್ಕೆ ನನ್ನನ್ನು ಯಾರಾದರೂ ನೋಡಲಿ ಅಂತ ಹೇಳ್ಬಿಟ್ಟು ನಾನೇ ಸ್ಟೈಲಾಗಿ ಸ್ಕೂಟಿ ಓಡಿಸ್ಕೊಂಡು ಹೋಗ್ತೀನಿ. ಅದು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟನೇ ಆಗಲ್ಲ. ವಾಹ್, ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಸಾವುಕಾರು ಅಂತ ಹೇಳ್ತೀರಾ? ಅವರೇ ಬೇಕಾದ್ರೆ ಒಂದು ಫಿಲಮ್ ಮಾಡ್ಬೋದಲ್ವಾ? ಆದರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ವಲ್ಲ ನಾನು ಹೀರೋಯಿನ್ ಆಗೋದು. ಅದಕ್ಕೆ ಅವರು ನನ್ನ ಯಾವ ಡೈರೆಕ್ಟರ್ಗೂ ಪರಿಚಯ ಮಾಡಿಸ್ಕೊಡ್ತಾ ಇಲ್ಲ. ನನ್ನ ಫ್ರೆಂಡ್ಸು ನಮ್ಮ ಅಮ್ಮ ಅಂತೂ ಇರಾಪರ ಫ್ರೆಂಡ್ಸ್ನೆಲ್ಲ ದೂರ ಮಾಡಿಬಿಡ್ತು. ಎಲ್ಲ ಫ್ರೆಂಡ್ಸು ಬರೀ ದುಡ್ಡು ನೋಡ್ಕೊಂಡು ಬರ್ತಾರೆ. ಅವಳನ್ನ ಮಾತಾಡಿಸ್ಬೇಡ, ಇವಳನ್ನ ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಯಾವ ಫ್ರೆಂಡ್ಸ್ ಹತ್ರನೂ ಬಿಡ್ತಾ ಇಲ್ಲ ನನ್ನ. ಈಗ ಬಿಡಿ, ನಾನಿದ್ದೀನಲ್ಲ ನಿಮ್ಮ ಫ್ರೆಂಡು. ಹಾಂ, ಅದಕ್ಕೆ ನಂಗೆ ತುಂಬ ಖುಷಿಯಾಗಿದ್ದು. ನಿಮ್ಮ ಅಡ್ರೆಸ್ಸು ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟೋಗಿ ನಂಗೆ ಡ್ಯಾಡಿಗೆ ಫೋನ್ ಮಾಡಿದ್ದೀನಿ. ಡ್ಯಾಡಿ ಇನ್ನೇನು ಬರ್ತಾರೆ. ಹಾಂ, ಆಯ್ತು ಖಂಡಿತ.